ಒಂದು ಸೈತಾನನ ಸಮಾಜದವರು, ಸೈತಾನನ ಒಂದು ಸೈನಿಕರು ಅನೇಕ ದಾಳಿಗಳನ್ನ ಮಾಡ್ತಾರೆ. ಏನೋ ವಿ ಆರ್ ಇನ್ ದ ಬ್ಯಾಟಲ್ ಫೀಲ್ಡ್, ನಾವು ಯುದ್ಧ ಭೂಮಿಯಲ್ಲಿದ್ದೀವಿ. ಅವರ ಜಯಿಸಬೇಕಾದ್ರೆ ಹೇಗೆ? ಮೊದಲು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇರಬೇಕು. ಪ್ರೇಯರ್ ಈಸ್ ದ ಫಸ್ಟ್ ವೆಪನ್ ದಟ್ ವಿ ಕ್ಯಾನ್ ಯೂಸ್. ನಾವು ಅದನ್ನ ಉಪಯೋಗ ಮಾಡ್ಕೊಳ್ಬೇಕು, ಆಯುಧ. ಅನೇಕ ಕ್ರೈಸ್ತ ಒಂದು ಜೀವಿತಗಳು ಕೂಡ ಆ ಒಂದು ಹೋರಾಟದಲ್ಲಿ ಗೆಲ್ಲಬೇಕಾದ ಕಾರಣ ಪ್ರಾರ್ಥನೆ. ಯೇಸು ಸ್ವಾಮಿ ಆಯುಧ ಪ್ರಾರ್ಥನೆ. ಆಗ ಬೈಬಲ್ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಪ್ರಾರ್ಥನೆ ಮಾಡುವಂತ, ಮೋಶೆ ಮತ್ತೆ ಯೆಹೋಶುವ ಪ್ರಾರ್ಥನೆ ಮಾಡುವಂಥದ್ದು ಅನೇಕ ಸಂಘಟನೆಗಳಿದೆ. ಏನ್ರಿ ಹೇಳ್ಕೊಂಡ್ರೆ ದೇರ್ ಆರ್ ಮೆನಿ ಪೀಪಲ್ ದ ಪ್ರೈಡ್ ಇನ್ ದ ಟೈಮ್ಸ್ ಆಫ್ ಟ್ರಬಲ್ಸ್. ಕಷ್ಟದಲ್ಲಿ ಪ್ರಾರ್ಥನೆ ಮಾಡಿದ್ರು ನೋಡಿ, ಸೈತಾನನ್ನ ಗೆದ್ರು, ದುಷ್ಟನನ್ನ ಗೆದ್ರು, ಕೆಟ್ಟವನನ್ನ ಗೆದ್ರು. ನಾವು ಗೆಲ್ಲಬೇಕಾದ್ರೆ ಪ್ರಾರ್ಥನೆ. ಇವತ್ತು ಆಸೆಗಳು ತೋರಿಸ್ತಾನೆ ಸೈತಾನ, ಆಸೆಗಳು ಒಳಗಾಗಬಾರ್ದು ಇದೆ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಸಭೆಯಲ್ಲೇ ಮಾಡ್ತೇವೆ, ಮನೆಯಲ್ಲೇ ಮಾಡ್ತೇವೆ, ಪರ್ಸನಲ್ ಆಗಿ ಮಾಡ್ತೀವ. ಕೆಲವು ಜನ ಮನೆಗಳಲ್ಲಿ ಮಾಡೋದಿಲ್ಲ ಬಿಡ್ರಿ, ಅದು ಬೇರೆ ವಿಚಾರ. ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಪ್ರೇಯರ್ ಬ್ರಿಂಗ್ಸ್ ಸಕ್ಸಸ್ ಅಂಡ್ ಪ್ರೇಯರ್ ಡೆಫಿನೆಟ್ಲಿ ಬಿಲ್ಡ್ಸ್ ಯುವರ್ ಲೈಫ್ ಇನ್ನರ್. ಒಳಗಡೆ ಪ್ರಾರ್ಥನೆ ಬಲಪಡಿಸ್ತದೆ. ಸೊ ಸಭೆಗೆ ಬರುವಂತವ್ರು ಎಲ್ಲರೂ ಕೂಡ ವೆರೈಟಿ ಇರ್ತೀವಲ್ಲ, ಕೆಲವು ಜನ ದಪ್ಪ, ಕೆಲವು ಜನ ತಳ್ಳಿಗೆ, ಬೆಳ್ಳಿಗೆ, ಕಪ್ಪಿಗೆ. ಸೊ ಇಟ್ ಡಸಂಟ್ ಮ್ಯಾಟರ್ ಹೌ ಯುವರ್ ಅಪಿಯರೆನ್ಸ್ ಲುಕ್ಸ್ ಔಟ್ವರ್ಡ್, ಬಟ್ ದೇವರ ಒಳಗಡೆ ಹೇಗೆ ಕಾಣ್ತಾ ಇದೀವಿ. ಆಮೇಲೆ ಪ್ರೇಯರ್ಫುಲ್ ಪರ್ಸನ್, ಪ್ರಾರ್ಥನೆಯಿಂದ ನಾನು ಇದೀನ. ಪ್ರಾರ್ಥನೆ ಸೈತಾನನ ಗೆಲ್ಲುವ ಹಾಗೆ ಮಾಡ್ತದೆ. ಯೇಸು ಸ್ವಾಮಿ ತಂದೆ ಚಿತ್ತ ನೆರವೇರಿಸಬೇಕಾದ್ರೆ ಪ್ರಾರ್ಥನೆ. ದಾವೀದನು ರಾಜನಾಗೋದಕ್ಕಿಂತ ಮೊದಲು ದೇವರು ಸ್ತುತಿಸಿ ಮಾಡಿದ ಪ್ರಾರ್ಥನೆ. ಇಸ್ರೇಲ್ ಕಷ್ಟ ಬಂತು, ಮೋಶೆ ಜೊತೆ ಇದ್ದಾಗ ಮೋಶೆ ಇಸ್ರೇಲ್ಗೋಸ್ಕರ ಮಾಡಿದಂತ ಪ್ರಾರ್ಥನೆ. ದಾನಿಯೇಲನ ಕಷ್ಟದಲ್ಲಿದ್ದಾಗ ಆ ಒಂದು ಯೆರೂಸಲೇಮ್ ಕಡೆಗೆ ಅದನ್ನು ತಿರುಗಿಕೊಂಡು ಮಾಡಿದ ಪ್ರಾರ್ಥನೆ. ಆ ಒಂದು ಬೆಂಕಿಯಲ್ಲಿ ಬಿದ್ದಾಗ ಶದ್ರಕ್, ಮೇಷಕ್, ಅಬೇದ್ನೆಗೋರು ಭಕ್ತಿಯಿಂದ ಮಾಡಿದಂತ ಪ್ರಾರ್ಥನೆ. ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್ ಫ್ರಮ್ ದ ಬೈಬಲ್, ಜಸ್ಟ್ ಐ ಆಮ್ ಸೇಯಿಂಗ್ ಫ್ಯೂ ಆಫ್ ದೆಮ್. ಸ್ವಲ್ಪ ಹೇಳ್ತಾ ಇದ್ದೀನಿ. ಪ್ರಾರ್ಥನೆ ಮೊದಲನೇ ಸೈತಾನ ನಾವು ಗೆಲ್ಲಬಹುದು. ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇಲ್ಲ ನಮ್ಮ ಲೈಫ್ಗಳಲ್ಲಿ? ಪ್ರಾರ್ಥನೆ ಅಂದ್ರೆ ಏನೋ ಬಿಡು, ಇಲ್ಲ ಪ್ರಾರ್ಥನೆ ಮಾಡ್ಬೇಕು. ಎರಡನೇದಾಗಿ ಸೈತಾನನ ಗೆಲ್ಲಬೇಕಾದ್ರೆ ನಮಗೆ ಬೇಕಾಗಿರುವಂತದ್ದು ವಾಕ್ಯ, ವರ್ಡ್ ಆಫ್ ಗಾಡ್. ಯು ಹೋಲ್ಡ್ ದ ಟ್ರೂತ್ ಅಂಡ್ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ಸತ್ತ ನೀನು ಹಿಡ್ಕೋ, ಸತ್ತ ನಿನ್ನನ್ನು ಬಿಡುಗಡೆ ಮಾಡ್ತದೆ. ವಾಕ್ಯನ ಹಿಡ್ಕೊಳ್ತೇನೆ. ಈ ವಾಕ್ಯ ನನ್ನೆಲ್ಲ ಪರಿಸ್ಥಿತಿಗಳದ್ದು ಬಿಡುಗಡೆ ಮಾಡ್ತದೆ. ವಾಕ್ಯ ತಿಳಿದವನು ಪಾಪಕ್ಕೆ ಒಳಗಾಗೋದಿಲ್ಲ. ವಾಕ್ಯ ಬೆಳಕಾಗಿರ್ತದೆ. ಆ ವಾಕ್ಯ ದೇವರನ್ನು ಬೆಳಕಿನಲ್ಲಿ ನಡೆಸ್ತಾನೆ. ಅವಾಗ ಸೈತಾನ್ ತರುವಂತೆಲ್ಲ ಶೋಧನೆಗಳನ್ನು ವಾಕ್ಯ ನಾವು ಗೆಲ್ಲಲು ನಮಗೆ ದೇವರು ಸಹಾಯ ಮಾಡ್ತಾರೆ. ಅನೇಕರ ವಾಕ್ಯ ಗೊತ್ತಿಲ್ಲ, ಪಾಪದಲ್ಲಿ ಬೀಳ್ತಾ ಇದ್ವಿ. ವಾಕ್ಯ ಓದ್ತಾ ಇಲ್ಲ, ಪಾಪದಲ್ಲಿ ಬಿದ್ದು ಹೋಗ್ತಾ ಇದೀವಿ. ಸೊ ವಾಕ್ಯ ನಮಗೆ ಇಂಪಾರ್ಟೆಂಟ್. ಎಷ್ಟು ನಾವು ವಾಕ್ಯ ಓದಿ ಸೈತಾನ ಗೆಲ್ಲಬೇಕಂತಂದ್ರೆ ಆ ಸೈತಾನನ ವಚನಗಳು ಹಿಡ್ಕೊಂಡು ಯೇಸು ಸ್ವಾಮಿನ ಮೋಸ ಮಾಡಕ್ಕೆ ಬರ್ತಾರೆ. ತಿರುಗಿ ನಾವು ಹೇಳ್ಬೇಕಲ್ವ, ಅಷ್ಟಾದ್ರೂ ವಾಕ್ಯ ನಮ್ಮಲ್ಲಿ ಇರ್ಬೇಕಲ್ಲ. ಸ್ವಲ್ಪ ವಾಕ್ಯ ಅಂತ ಅನ್ಕೊಳ್ತೇವೆ, ಆದ್ರೆ ಸ್ವಲ್ಪ ಓದಿದ್ದಾದ್ರೂ ಮನಸ್ಸಲ್ಲಿ ಇರೋದಿಲ್ಲ ಕೆಲವು ಜನಕ್ಕೆ. ಸೈತಾನ ಕಮ್ಯುನಿಕೇಶನ್ ಯೇಸು ಸ್ವಾಮಿ ಹತ್ರ ಅಲ್ವಾ 40 ದಿನ ಉಪವಾಸ ದಿನಮಾನಗಳಲ್ಲಿ. ಆದ್ರೆ ದೇವರು ವಾಕ್ಯ ಸೈತಾನ ಮಾತನಾಡುವಾಗ ದೇವರು ವಾಕ್ಯದಿಂದನೇ ಸರಿಯಾಗಿ ಉತ್ತರ ಕೊಟ್ರು. ವಾಕ್ಯ ಇವತ್ತು ನಮಗೆ ಗೊತ್ತಿದೆನಾ? ಸೈತಾನ ಗೆಲ್ಲಕ್ ಆಗೋದಿಲ್ಲ ಅಂತಂದ್ರೆ ಹಣದಲ್ಲಿ ಬಿದ್ದೋಗ್ತೀವಿ. ವಾಕ್ಯ ಓದಿದ್ರೆ ಯೂದ ಬಿದ್ದೋದ, ಬಿಳಾಮ್ ಬಿದ್ದೋದ ಅಲ್ವಾ, ಅನನೀಯ ಸಫರ್ಯ ಬಿದ್ದೋದ್ರು. ಈ ರೀತಿ ಕೆಲವು ಎಕ್ಸಾಂಪಲ್ ತಿಳ್ಕೊಂಡು ನೆಟ್ಟಿಗೆ ಮಾಡ್ಕೋತೀವಿ ನಮ್ಮ ಬದುಕನ್ನ. ವಾಕ್ಯ ಇರ್ಬೇಕ್ರಿ. ವಾಕ್ಯ ಓದಿಲ್ಲ ಅಂದ್ರೆ ಏನ್ ಅರ್ಥ ಆಗಲ್ಲ ನಮ್ಮ ಲೈಫಲ್ಲಿ. ಹೆಸರಿಗೆ ಮಾತ್ರ ಕ್ರೈಸ್ತನಾಗಿ ಬದುಕ್ತೀನಿ, ಹೆಸರು ಆದ್ಮೇಲೆ ಬದುಕಾದ್ಮೇಲೆ ತೀರಿ ಹೋಗ್ತೀನಿ. ಮೂರನೇದಾಗಿ ಸೈತಾನನ್ನ ಗೆಲ್ಲಬೇಕಾದ್ರೆ ದೇವರ ಸ್ತುತಿ ಮಾಡೋದು. ಸ್ತುತಿ, ವರ್ಷಿಪ್, ದೇವರನ್ನ ಆರಾಧನೆ ಮಾಡುವಂತ ಜೀವಿತ ಹೇಗಿರ್ಬೇಕು ಗೊತ್ತಾಯಿದೋ? ದೇವರನ್ನು ನಾಟಿಕೊಳ್ಳುವಂಥದ್ದಾಗಿರ್ಬೇಕು. ಸಭೆಯನ್ನು ಕೂಡಿ ನಾನು ಆರಾಧನೆ ಮಾಡುವಾಗ ಒಂದೇ ಮನಸ್ಸಿರಬೇಕು. ಮನೆಯಲ್ಲಿ ದೇವರನ್ನ ಆರಾಧನೆ ಮಾಡುವಾಗ ಒಂದೇ ಮನಸ್ಸಿರಬೇಕು. ವೈಯಕ್ತಿಕವಾಗಿ ದೇವರ ಸ್ತುತಿ ಮಾಡಿ ಆರಾಧನೆ ಮಾಡುವಾಗ ಒಂದೇ ಮನಸ್ಸಿರಬೇಕು. ಆರಾಧನೆ ಪೂರ್ಣ ಮನಸ್ಸು, ಪೂರ್ಣ ಹೃದಯ, ಪೂರ್ಣ ಶಕ್ತಿ, ಪೂರ್ಣ ಬುದ್ಧಿ ಏನ್ರಿ ದೇವ್ರನ್ನ ಒಂದಾಗಿ ನಾವು ಪ್ರೀತಿಸಿ ಆರಾಧಿಸ್ಬೇಕ್ರಿ. ಇದು ಇಲ್ಲ ಅಂತಂದ್ರೆ ಸೈತಾನಿಗೆ ಒಳಗಾಗ್ತೀವಿ. ಯಾರು ಪೂರ್ಣವಾಗಿ ಒಪ್ಪಿಸಿ ದೇವರ ಸ್ತುತಿ ಮಾಡಿ ಆರಾಧನೆ ಮಾಡ್ತಾರೆ ಅವರ ಸೈತಾನನ್ನ ಗೆಲ್ಲುವಂತವರಾಗಿರ್ತಾರೆ. ಎರಿಕೊಪ್ಪಟ್ಟನ್ನ ಬಿದ್ದು ಹೋಗಿದ್ದು ಸ್ತುತಿ ಆಯುಧದ ಮೂಲಕವಾಗಿ. ನಮ್ಮ ದೇವರು ನಮ್ಮನ್ನು ಸುಮ್ಮನೆ ಇಟ್ಟಿಲ್ಲ, ನಮ್ಮ ಕೈಗ ಒಂದೊಂದು ಆಯುಧಗಳನ್ನ ಕೊಟ್ಟಿದ್ದಾರೆ. ಆ ಆಯುಧಗಳನ್ನ ಉಪಯೋಗ ಮಾಡ್ಕೊಳ್ಬೇಕು. ನಮಗೆ ಗೊತ್ತಾಗಲ್ಲ ಕೆಲವು ಜನಕ್ಕೆ ಹೇಗೆ ಉಪಯೋಗ ಮಾಡ್ಕೊಳ್ಬೇಕು. ದೇವರು ಹೇಳ್ತಾರೆ, ಅದು ತಿಳ್ಕೊಂಡಾಗ್ಲೂ ಉಪಯೋಗ ಮಾಡ್ಕೊಳ್ಬೇಕಲ್ಲ. ಅನೇಕರೇ ಅದನ್ನ ಉಪಯೋಗ ಮಾಡ್ಕೊ. ದೇವರ ಸೇವಕ ಹೇಳ್ತಾರೆ, ಪ್ರಾರ್ಥನೆ ಮಾಡಪ್ಪ, ವಾಕ್ಯ ಓದಪ್ಪ, ದೇವರ ಸ್ತುತಿ ಮಾಡಪ್ಪ. ಇದು ನಮಗ್ ಗೊತ್ತಿದೆ ಅಂತ ಅನ್ಕೊಳ್ತೀವಿ. ಯಾವತ್ತದು ಪ್ರೀತಾಗಿ ಹೇಳ್ಕೊಳ್ಳೋಣ, ನಿಜವಾಗ್ಲೂ ನಾನು ಮಾಡ್ಬೇಕಲ್ವಾ ಅಂತ ಅಂದ್ಕೊಂಡಿದೀವ? ಮಾಡ್ಬೇಕು. ನಾನು ಮಾಡ್ಲಿಕ್ಕೆ ಮನಸ್ಸು ಕೊಟ್ರೆ ಏನಾದ್ರೂ ಮಾಡ್ಲಿಕ್ಕೆ ಆಗ್ತದೆ. ಐ ಕ್ಯಾನ್ ಮೂವ್ ಫಾರ್ವರ್ಡ್ ಆರ್ ಎಲ್ಸ್. ಇಲ್ಲಾಂದ್ರೆ ಅಲ್ಲ ಬಿದ್ದು ಹೋಗ್ತೀನಿ ನನ್ನ ಲೈಫ್. ಸೈತಾನ ಆಕ್ರಮಣ ಮಾಡ್ತಾನೆ. ಜ್ಞಾನವಂತರನ್ನ ಬಿಡಲ್ರಿ ಅವನು ಸೈತಾನ. ನೋಡಿ ಸೊಲೊಮೋನನ್ನು ಬಿಟ್ಟಿಲ್ಲ, ಸಂಸೋನ ಬಲಿಷ್ಠ ಬಿಟ್ಟಿಲ್ಲ. ಅದು ವಾಕ್ಯ ನಮ್ಮಲ್ಲಿರ್ಲಿ.
ನಾನು ಬಲಿಷ್ಠವಲ್ಲ, ಜ್ಞಾನವಂತಲ್ಲ. ಯಾಕಂದ್ರೆ ಈ ಲೋಕದಲ್ಲಿ ನಾನು ಅಜ್ಞಾನಿಗಳಾಗಿರುವಾಗ ದೇವರನ್ನು ಆರಿಸಿಕೊಂಡಂತ ಬೈಬಲ್ ಹೇಳ್ತದೆ. ಸೊ ವಾಕ್ಯ ನಮ್ಮನ್ನ ಬಿಡುಗಡೆ ಮಾಡ್ತದೆ. ದೇವರ ಸ್ತುತಿ ಮಾಡುವಾಗ ನಾವು ದೇವರ ಹತ್ರ ಇರ್ತೇವೆ, ಪ್ರಾರ್ಥನೆ ಮಾಡುವಾಗ ದೇವರ ಜೊತೆಯಾಗಿ ನಾವು ಒಟ್ಟಾಗಿ ಜೀವಿಸಲಿಕ್ಕೆ ಆಗ್ತದೆ. ಸೈತಾನನ ಸಮೂಹವನ್ನು ನಾವು ಸೋಲಿಸ್ತೇವೆ. ಬೈಬಲ್ ಅದಕ್ಕೆ ಹೇಳೋದು, ನೀವು ಹೋರಾಡುವುದು ಮನುಷ್ಯ ಮಾತ್ರ ಸಂಗಡವಲ್ಲ, ರಾಜತ್ವಗಳ ಮೇಲೂ ಅಧಿಕಾರಿಗಳ ಮೇಲೆಯೂ ಏನ್ರಿ ಪ್ರಭುತ್ವಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೈನ್ಯಗಳ ಮೇಲೆ ನಾವು ಹೋರಾಡ್ತಾ ಇದ್ದೀವಿ. ಸೊ ಮಾಡೋದು ನನ್ನ ಒಂದು ಜ್ಞಾನ, ನನ್ನ ಬಲ ಸರೋಗ್ತದೇನ್ರಿ? ಸ್ವಾಬುದ್ಧಿ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ಎಷ್ಟು ಜನ ಭರವಸೆ ಬಿಡ್ತೀವಿ ಇವತ್ತು? ಭರವಸೆ ಬಿಟ್ಟು ಮುಂದೆ ಹೋದ್ರೆ ನಮ್ಮ ಒಂದು ಜೀವಿತ ಬೆಳಗಲಿಕ್ಕೆ ದೇವರು ಮಾಡ್ತಾನೆ, ಬೆಳೆಸ್ತಾನೆ. ಓಕೆ, ನಾವು ಉಪ್ಪು ಈ ಲೋಕಕ್ಕೆ, ಆ ಉಪ್ಪು ಬೆಳಕಾಗಿರ್ತದೆ. ಈ ಬೆಳಕು ಉಪ್ಪು ಒಳ್ಳೆದೇ, ಇವೆರಡು ಕೂಡ ಅಲ್ವಾ ಬೆಳಗಿರ್ತದೆ, ರುಚಿ ಕೊಡ್ತಿರ್ತದೆ, ಬೆಳಕು ಕೊಡ್ತಿರ್ತದೆ ಇನ್ನೊಬ್ರಿಗೂ ಕೂಡ. ಗಮನಿಸಬೇಕ್ರಿ ನಮ್ಮ ಲೈಫ್. ಸೊ ಪ್ರಿಯರಾದವರೇ, ನಾವೆಲ್ಲ ಇರ್ಲಿ ಇವತ್ತು ವಾಕ್ಯಕ್ಕೆ ಹೇಗೆ ನಾವು ಸೈತಾನನ್ನ ಗೆಲ್ಲಬಹುದು, ಖಂಡಿತವಾಗ್ಲೂ ಕೂಡ ನಾವು ದೇವ್ರಿಗೆ ಒಪ್ಪಿಸೋಣ. ನಾವು ಪ್ರಾರ್ಥನೆ ವಿಜ್ಞಾಪನೆ ಇರಲಿ, ನಮಗೆ ತಿಳಿಸ್ರಿ, ನಾವು ನಿಮ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ನಾವು ಫೋನ್ ನಂಬರ್ ಕೊಡಲ್ಪಟ್ಟಿರ್ತದೆ. ದೇವ್ರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡ್ಲಿ. ಆಮೇಲೆ ಪ್ರಾರ್ಥನೆ. ಪರಿಶುದ್ಧನಾದ ದೇವರ ಸ್ತೋತ್ರ. ಇವತ್ತು ನಾವು ವಾಕ್ಯ ಕೇಳಿದ್ವಿ, ನಾವು ಸೈತಾನನ್ನು ಹೇಗೆ ಗೆಲ್ಲಬೇಕು ಸಹಾಯ ಮಾಡಿದ್ವಿ. ಸ್ತೋತ್ರ. ನೀವು ನಮ್ಮ ಹೃದಯದಲ್ಲಿರಲಿ. ನೀವೇ ನಿಮ್ಮ ಕೃಪೆ ತುಂಬಿಸಿ ಬಲಪಡಿಸಿ ಉತ್ತಮವಾದ ಕೃಪೆ ನಮ್ಮನ್ನು ಎಲೆಯಾಗಿಸಿ ಸಹ ವಾಕ್ಯದಲ್ಲೇ ನಾಟಕೊಳ್ಬೇಕು. ತಿರುಗಿ ನಿಮ್ಮ ಸಮ್ಮುಖದಲ್ಲಿ ಬಂದು ವಾಕ್ಯ ಕೇಳುವಂತ ಕೃಪೆ ತೋರಿಸಿ ಯೇಸು ನಾಮದಲ್ಲಿ ಬಿಡುತ್ತೇವೆ ತಂದೆ. ಆಮೇಲೆ